Hello, my dear students. Welcome back to Learn Easily channel. Sympathy, poem by ಪಾಲ್ ಲಾರೆನ್ಸ್ ದನ್ಬಾರ್. ಈ ಒಂದು ಸಿಂಪತಿ ಪೊಯಮ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್, ಸಮರಿ ಹಾಗೂ ಮೈನ್ ಥೀಮ್ಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಪಾಲ್ ಲಾರೆನ್ಸ್ ದನ್ಬಾರ್ ಅವರು ಬರೆದಿರತಕ್ಕಂತಹ ಈ ಸಿಂಪತಿ ಪೊಯಮ್ ಇಟ್ಸ್ ರಿವಾಲ್ವ್ಸ್ ಅರೌಂಡ್ ದ ಲಾಂಗಿಂಗ್ ಫಾರ್ ಫ್ರೀಡಮ್ ಆ್ಯಂಡ್ ಅಗೋನೈಸಿಂಗ್ ರಿಯಾಲಿಟಿ ಆಫ್ ಒಪ್ರೆಷನ್. ಅಂದರೆ ಇಲ್ಲಿ ಈ ಪದ್ಯವು ಒಬ್ಬ ವ್ಯಕ್ತಿಯು ಪಂಜರದ ಹಕ್ಕಿಯ ನೋವನ್ನು ಹೇಗೆ ಅರ್ಥ ಮಾಡ್ಕೊಳ್ತಾನೆ ಎಂಬುದರ ಬಗ್ಗೆ ತಿಳಿಸುತ್ತೆ. ಇಲ್ಲಿ ಹಕ್ಕಿಯು ಒಂದು ಗುಲಾಮಗಿರಿ ಅಥವಾ ಒಂದು ಸ್ವತಂತ್ರವಿಲ್ಲದ ಸ್ಥಿತಿಯ ಒಂದು ಸಂಕೇತವಾಗಿ ಇಲ್ಲಿ ಪಾಲ್ ಲಾರೆನ್ಸ್ ದನ್ಬಾರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಮೇನ್ ಥೀಮನ್ನು ಗಮನಿಸಿದಾಗ ದ ಪೊಯಮ್ ಎಕ್ಸ್ಪ್ಲೋರ್ಸ್ ದ ಡೀಪ್ ಎಮೋಷನಲ್ ಆ್ಯಂಡ್ ಫಿಸಿಕಲ್ ಪೇನ್ ಆಫ್ ಬೀಯಿಂಗ್ ಟ್ರ್ಯಾಪ್ಡ್ ಯೂಸಿಂಗ್ ದಿ ಮೆಟಾಫಾರ್ ಆಫ್ ಕೇಜ್ಡ್ ಬರ್ಡ್. ಇಲ್ಲಿ ಆ ಪದ್ಯದ ಮೇನ್ ಥೀಮ್ಗಳನ್ನು ನೋಡ್ತಾ ಹೋದಾಗ ದ ಪೇನ್ ಆಫ್ ಕ್ಯಾಪ್ಟಿವಿಟಿ ಅಂದರೆ ಒಂದು ಬಂಧನದ ಸಂಕಟ. ಪಂಜರದ ಹಕ್ಕಿಯು ಹೊರಗಿನ ಪ್ರಕೃತಿಯ ಸೌಂದರ್ಯವನ್ನು, ಸೂರ್ಯನ ಬೆಳಕು, ಪ್ರಕೃತಿ, ಹರಿಯುವ ನದಿ ನೋಡುತ್ತದೆಯೇ ಹೊರತು ಅದನ್ನು ಅನುಭವಿಸಲು ಸಾಧ್ಯ ಆಗ್ತಾ ಇಲ್ಲ. ಇದು ಒಂದು ಮನುಷ್ಯನಿಗೆ ಹೋಲಿಸ್ತಾ ಅವನ ಅಸಹಾಯಕತೆಯನ್ನು ಇಲ್ಲಿ ಸೂಚಿಸ್ತಾ ಇದೆ. ಆ್ಯಂಡ್ ರೆಸಿಸ್ಟೆನ್ಸ್ ಆ್ಯಂಡ್ ರಿಸೈಲೆನ್ಸ್. ಇಲ್ಲಿ ಹಕ್ಕಿಯು ತನ್ನ ರೆಕ್ಕೆಗಳು ರಕ್ತಸಿಕ್ತವಾಗುವವರೆಗೂ ಪಂಜರದ ಸರಳುಗಳಿಗೆ ಬಡಿದುಕೊಳ್ಳುತ್ತೆ. ಇದು ಸ್ವತಂತ್ರಕ್ಕಾಗಿ ಪಡುವ ತೀವ್ರ ಹೋರಾಟ ಮತ್ತು ಬಿಡದ ಹಠವನ್ನು ತೋರಿಸ್ತಾ ಇದೆ. ಹಾಗೆ ನೇಚರ್ ಆಫ್ ದ ಸಾಂಗ್, ಇಲ್ಲಿ ಆ ಒಂದು ಪ್ರಾರ್ಥನೆ, ಹಕ್ಕಿಯು ಹಾಡು ಸಂತೋಷದ್ದಲ್ಲ, ಬದಲಾಗಿ ಅದು ತನ್ನ ಬಿಡುಗಡೆಗಾಗಿ ದೇವರಿಗೆ ಸಲ್ಲಿಸುವ ಒಂದು ಮನವಿಯಾಗಿರುತ್ತೆ. ನೆಕ್ಸ್ಟ್ ಆ್ಯಂಡ್ ರ್ಯಾಷಿಯಲ್ ಐಡೆಂಟಿಟಿ. ಇಲ್ಲಿ ಈ ಪೊಯಮ್ನಲ್ಲಿ ಮುಖ್ಯವಾಗಿ ಅಮೆರಿಕದಲ್ಲಿ ಜನಾಂಗೀಯ ತಾರತಮ್ಯಕ್ಕೆ ಒಳಗಾಗಿದ್ದ ಕಪ್ಪು ವರ್ಣೀಯರ ನೋವು ಮತ್ತು ಅವರ ಸ್ವಾತಂತ್ರ್ಯದ ಆಕಾಂಕ್ಷೆಯನ್ನು ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ ಕವಿಯಾಗಿರ್ತಕ್ಕಂತಹ ಪಾಲ್ ಲಾರೆನ್ಸ್ ದನ್ಬಾರ್ ಅವರು. ಈ ಒಂದು ಪದ್ಯದ ಒಂದು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಕಲಿತಾ ಸಾಗೋಣ. ನಿಮಗೆ ಇದರ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ ತಿಳಿಸ್ತೇನೆ, ಸಮರಿ ಬಗ್ಗೆ ತಿಳಿಸ್ತೇನೆ. ನಂತರ ಇದರ ಒಂದು ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಲ್ಲಿ ಮೊದಲ ಸಾಲುಗಳಲ್ಲಿ ಲಾರೆನ್ಸ್ ದನ್ಬಾರ್ ಅವರು ಹೇಳ್ತಾರೆ, ಐ ನೋ ವಾಟ್ ದ ಕೇಜ್ಡ್ ಬರ್ಡ್ ಫೀಲ್ಸ್ ಅಲಾಸ್. ಅಯ್ಯೋ, ಪಂಜರದ ಪಕ್ಷಿಗೆ ಏನು ಅನ್ನಿಸ್ತಾ ಇದೆ ಎಂಬುದು ನನಗೆ ಅರ್ಥ ಆಗ್ತಾ ಇದೆ. ಅಲ್ಲಿ ಅಲಾಸ್ ಅಂತಕ್ಕಂಥದ್ದು ಒಂದು ಡೀಪ್ ಒಂದು ಸಿಂಪತಿಯನ್ನು ಇಲ್ಲಿ ಎಕ್ಸ್ಪ್ರೆಸ್ ಹೇಳ್ತಾ ಇದ್ದಾರೆ. ಕವಿ ತನ್ನನ್ನು ತಾನು ಹಕ್ಕಿಗೆ ಹೋಲಿಸ್ಕೊಳ್ತಾ ಇದ್ದಾರೆ. ಅದು ಕೂಡ ಪಂಜರದಲ್ಲಿರುವ ಹಕ್ಕಿ. ಅಂದರೆ ತಾನು ಕೂಡ ಸಮಾಜದ ಕಟ್ಟುಪಾಡುಗಳಲ್ಲಿ ಇರೋದ್ರಿಂದ ಆ ಹಕ್ಕಿಯ ನೋವು ಅವರಿಗೆ ಅರ್ಥ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವೆನ್ ದ ಸನ್ ಈಸ್ ಬ್ರೈಟ್ ಆನ್ ದ ಅಪ್ಲ್ಯಾಂಡ್ ಸ್ಲೋಪ್ಸ್. ಗುಡ್ಡಗಾಡುಗಳ ಮೇಲೆ ಸೂರ್ಯನ ಒಂದು ಪ್ರಕಾಶಮಾನವಾದ ಬೆಳಗುತ್ತಾ ಇರಬೇಕಾದ್ರೆ ನನಗೆ ಆ ನೋವು ಗೊತ್ತಾಗ್ತಾ ಇದೆ. ಹೊರಗಿನ ಪ್ರಪಂಚವು ಸುಂದರವಾಗಿದೆ ಮತ್ತು ಅವಕಾಶಗಳಿಂದ ಕೂಡಿದೆ ಅಂತ ಹೇಳ್ತಾ ಇದ್ದಾರೆ. ವೆನ್ ದ ವಿಂಡ್ ಸ್ಟಿರ್ಸ್ ಸಾಫ್ಟ್ ಥ್ರೂ ದ ಸ್ಪ್ರಿಂಗಿಂಗ್ ಗ್ರಾಸ್ ಆ್ಯಂಡ್ ದ ರಿವರ್ ಫ್ಲೋಸ್ ಲೈಕ್ ಎ ಸ್ಟ್ರೀಮ್ ಆಫ್ ಗ್ಲಾಸ್. ಆ ಬೆಳೆಯುತ್ತಿರುವ ಹುಲ್ಲಿನ ನಡುವೆ ಗಾಳಿ ಮೃದುವಾಗಿ ಬೀಸ್ತಾ ಇದೆ ಮತ್ತು ನದಿಯು ಗಾಜಿನಂತೆ ಸ್ವಚ್ಛವಾಗಿ ಹರಿತಾ ಇರಬೇಕಾದ್ರೆ, ಅಂದರೆ ಒಂದು ಕೇಜ್ನಲ್ಲಿ ಇರ್ತಕ್ಕಂತಹ ಬರ್ಡ್, ಪಕ್ಷಿ, ಇವೆಲ್ಲವನ್ನು ನೋಡಿದಾಗ ಅದರ ನೋವು ಏನಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರಕೃತಿಯು ಶಾಂತವಾಗಿ ಮತ್ತು ಮುಕ್ತವಾಗಿರೋದನ್ನು ಸೂಚಿಸ್ತಾ ಇದೆ. ಬಟ್ ಅದನ್ನು ಅನುಭವಿಸೋದಕ್ಕೆ ಆಗ್ತಾ ಇಲ್ಲ. ಬಂಧನಕ್ಕೆ ಒಳಗಾಗಿದ್ದ ಪಕ್ಷಿಯ ಹಾಗೆ ನಾನು ಕೂಡ ಬಂಧನಕ್ಕೆ ಒಳಗಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ವೆನ್ ದ ಫಸ್ಟ್ ಬರ್ಡ್ ಸಿಂಗ್ಸ್ ಆ್ಯಂಡ್ ದ ಫಸ್ಟ್ ಬರ್ಡ್ ಓಪ್ಸ್ ಆ್ಯಂಡ್ ದ ಪೇಂಟ್ ಪರ್ಫ್ಯೂಮ್ ಫ್ರಮ್ ಇಟ್ಸ್ ಚಾಲಿಸ್ ಸ್ಟೀಲ್ಸ್. ಮೊದಲ ಹಕ್ಕಿ ಹಾಡುತ್ತಾ ಮತ್ತು ಮೊದಲ ಮೊಗ್ಗು ಅರಳುತ್ತಾ ಇರಬೇಕಾದ್ರೆ ಹೂವಿನಿಂದ ಒಂದು ಡೀಪಾದ ಅಂದರೆ ಮಂದವಾದ ಸುಗಂಧವು ಹೊರಬರ್ತಾ ಇರಬೇಕಾದ್ರೆ ಅಂತ, ಅಂದರೆ ಅವರ ಮನಸ್ಸಿನ ಆಳವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಸಾಲುಗಳು ಒಂದು ವಸಂತ ಕಾಲದ ಆರಂಭವನ್ನು ಸೂಚಿಸ್ತಾ ಹೊರಗಡೆ ಹೊಸ ಜೀವನ ಆರಂಭವಾಗ್ತಾ ಇದ್ದರೂ ಹಕ್ಕಿಗೆ ಮಾತ್ರ ಒಳಗೆ ಬಂದಿಯಾಗಿದೆ ಎಂಬುದನ್ನು ಇಲ್ಲಿ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಹೊರಗಡೆ ಎಲ್ಲ ಮುಕ್ತ ಅವಕಾಶಗಳಿದ್ದರೂ ತಾನು ಕೂಡ ಒಬ್ಬ ಒಂದು ಸಮಾಜದ ಸಂಕೋಲೆಗಳಿಗೆ ಬಂದಿಯಾಗಿರ್ತಕ್ಕಂಥ ವ್ಯಕ್ತಿ ಆ ಪಕ್ಷಿಯ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಐ ನೋ ವಾಟ್
ಕೇಜ್ಡ್ ಬರ್ಡ್ ಫೀಲ್ಸ್. ಪಂಜರದ ಹಕ್ಕಿಗೆ ಏನು ಅನ್ನಿಸ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಅಂತ. ಒಂದು ಪಂಜರದಲ್ಲಿರೋ ಹಕ್ಕಿ ಇಂತಹ ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದಕ್ಕೆ ಅದು ಆಗದೆ ಪಂಜರದಲ್ಲಿ ಒದ್ದಾಡ್ತಾ ಇದೆ. ಆ ರೀತಿ ನಾನು ಕೂಡ ಈ ಸಮಾಜದಲ್ಲಿ ಇರುವ ಎಲ್ಲ ಅವಕಾಶಗಳನ್ನು ಪಡೆಯೋದಕ್ಕೆ ಆಗದೆ ಬಂಧನಕ್ಕೆ ಒಳಗಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನಂತರ ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಐ ನೋ ವೈ ದ ಕೇಜ್ಡ್ ಬರ್ಡ್ ಬೀಟ್ಸ್ ಇಸ್ ವಿಂಗ್ ಟಿಲ್ ಇಟ್ಸ್ ಬ್ಲಡ್ ಈಸ್ ರೆಡ್ ಆನ್ ದ ಕ್ರೂಯಲ್ ಬಾರ್ಸ್. ಪಂಜರದ ಆ ಪಕ್ಷಿ ತನ್ನ ರೆಕ್ಕೆಗಳನ್ನು ಯಾಕೆ ಬಡಿದುಕೊಳ್ತಾ ಇದೆ ಅಂತ ನನಗೆ ಗೊತ್ತು. ಅದರ ರಕ್ತವು ಆ ಕ್ರೂರವಾದಂತಹ ಪಂಜರದ ಸರಳುಗಳ ಮೇಲೆ ಬಿದ್ದು ಅದು ಕೆಂಪಾಗುವವರೆಗೆ ಹೊಡ್ಕೊಳ್ತಾ ಇದೆ. ಅಂದರೆ ಹಕ್ಕಿಯು ಪಂಜರದಿಂದ ತಪ್ಪಿಸಿಕೊಳ್ಳಲು ಪಡುವ ಕಷ್ಟವನ್ನು ಈ ಸಾಲು ಹೇಳ್ತಾ ಇದೆ. ಸ್ವತಂತ್ರಕ್ಕಾಗಿ ಪಡುವ ಹೋರಾಟವು ನೋವಿನಿಂದ ಕೂಡಿದ್ದರೂ ಆ ಹಕ್ಕಿ ಪ್ರಯತ್ನವನ್ನು ಬಿಡ್ತಾ ಇಲ್ಲ. ಆ ಪಂಜರದಿಂದ ತಪ್ಪಿಸ್ಕೊಳ್ಳೋಕ್ಕೆ ತನ್ನ ರಕ್ತವನ್ನು ಪಂಜರಕ್ಕೆ ಅಂಟಿಕೊಳ್ಳುವ ಹಾಗೆ ಬಡಿದುಕೊಳ್ತಾ ಇದೆ. ಇದು ಕವಿ ತನ್ನ ಸ್ವಂತ ಒಂದು ಅನುಭವವನ್ನು ಹೇಳ್ತಾ ಇದ್ದಾರೆ. ಆ ಸಮಾಜದಲ್ಲಿ ತನ್ನ ಬಿಡುಗಡೆ ಹೊಂದೋದಕ್ಕೆ ತನ್ನ ಹೋರಾಟದ ಬಗ್ಗೆ ಹೇಳ್ತಾ ಇದ್ದಾರೆ. ಫಾರ್ ಹಿ ಮಸ್ಟ್ ಫ್ಲೈ ಬ್ಯಾಕ್ ಟು ಇಸ್ ಪರ್ಚ್ ಆ್ಯಂಡ್ ಕ್ಲಿಂಗ್ ವೆನ್ ಹಿ ಫೇನ್ ವುಡ್ ಬಿ ಆನ್ ದ ಬೌ ಎ ಸ್ವಿಂಗ್. ಏಕೆಂದರೆ ಅದು ಮತ್ತೆ ತನ್ನ ಪಂಜರದ ಕಂಬಿಯನ್ನು ಹಿಡಿದು ಕುಳಿತುಕೊಳ್ಬೇಕು, ಅದು ಮರದ ಕೊಂಬೆಯ ಮೇಲೆ ತೂಗಾಡಲು ಬಯಸದೇ ಇದ್ದರೂ ಸಹ ಅಂತ. ಅಂದರೆ ಇಲ್ಲಿ ಇಷ್ಟವಿಲ್ಲದಿದ್ದರೂ ಅನಿವಾರ್ಯವಾಗಿ ಬಂಧನದಲ್ಲಿ ಇರಬೇಕಾದ ಪರಿಸ್ಥಿತಿಯನ್ನು, ಧಾರಣತೆಯನ್ನು ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಎ ಪೈನ್ ಸ್ಟಿಲ್ ಥ್ರೋಬ್ಸ್ ಇನ್ ದ ಓಲ್ಡ್ ಸ್ಕಾರ್ಸ್ ಆ್ಯಂಡ್ ದೇ ಫಲ್ಸ್ ಅಗೇನ್ ವಿತ್ ನಿಯರ್ ಸ್ಟಿಂಗ್ ಐ ನೋ ವೈ ಹಿ ಬೀಟ್ಸ್ ಇಸ್ ವಿಂಗ್. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಮತ್ತು ಹಳೆಯ ಗಾಯಗಳಲ್ಲಿ ಇನ್ನೂ ನೋವು ಮಿಡಿತಾ ಇದೆ ಮತ್ತು ಆ ನೋವು ತೀವ್ರವಾದ ನೋವಿನೊಂದಿಗೆ ಚುಚ್ಚುತ್ತಾ ಇದೆ. ಅದಕ್ಕೆ ನನಗೆ ಗೊತ್ತು ಆ ಪಕ್ಷಿ ಯಾಕೆ ರೆಕ್ಕೆ ಬಡಿತಾ ಇದೆ ಅಂತ ನನಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಆ ಹಳೆಯ ಗಾಯಗಳಲ್ಲಿ ಇನ್ನೂ ನೋವು ಹೆಚ್ಚಾಗ್ತಾ ಇದೆ ಮತ್ತು ಅದು ತೀವ್ರವಾದ ನೋವಿನೊಂದಿಗೆ ಚುಚ್ಚುತ್ತಾ ಇದೆ. ಇದು ಕೇವಲ ದೈಹಿಕ ಗಾಯವಲ್ಲ, ಮಾನಸಿಕ ಮತ್ತು ಐತಿಹಾಸಿಕ ಅಥವಾ ಸಾಮಾಜಿಕವಾಗಿ ಅನುಭವಿಸಿರ್ತಕ್ಕಂತಹ ದಬ್ಬಾಳಿಕೆಯ ನೋವು ಪದೇ ಪದೇ ಮರುಕಳಿಸ್ತಾ ಇದೆ ಅಂತಕ್ಕಂಥದ್ದನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸ್ಟ್ಯಾನ್ಸದಲ್ಲಿ, ಐ ನೋ ವೈ ದ ಕೇಜ್ ಬರ್ಡ್ ಸಿಂಗ್ಸ್ ಹಾ ಮೀ ವೆನ್ ಹಿಸ್ ವಿಂಗ್ ಈಸ್ ಬ್ರೂಸಿಡ್ ಆ್ಯಂಡ್ ಈಸ್ ಬಾಸಮ್ ಸೋರ್ ವೆನ್ ಹಿ ಬೀಟ್ಸ್ ಇಸ್ ಬಾರ್ ಆ್ಯಂಡ್ ಹಿ ವುಡ್ ಬಿ ಫ್ರೀ. ಪಂಜರದ ಪಕ್ಷಿ ಯಾಕೆ ಹಾಡುತ್ತೆ ಅಂತ ನನಗೆ ಗೊತ್ತು, ಅಯ್ಯೋ ಅಂತ ಹೇಳ್ತಾ ಇದ್ದಾರೆ. ಆ ಪಂಜರದ ಪಕ್ಷಿ ಸ್ವತಂತ್ರಕ್ಕಾಗಿ ಹಾಡ್ತಾ ಇದೆ. ವೆನ್ ಈಸ್ ವಿಂಗ್ ಬ್ರೂಸಿಡ್ ಆ್ಯಂಡ್ ಈಸ್ ಬಾಸಮ್ ಸೋರ್, ಅದರ ರೆಕ್ಕೆಗಳು ಜಜ್ಜಲ್ಪಟ್ಟಾಗ ಮತ್ತು ಎದೆ ನೋಯ್ತಾ ಇದೆ. ಅದು ಸ್ವತಂತ್ರ ಪಡೆಯೋದಕ್ಕಾಗಿ ತನ್ನ ಒಂದು ರೆಕ್ಕೆಗಳಿಂದ ಬಡಿದು ನೋವನ್ನು ಅನುಭವಿಸ್ತಾ ಇದೆ. ಅದು ಸರಳುಗಳನ್ನು ಬಡಿತಾ ಸ್ವತಂತ್ರವಾಗಲು ಬಯಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಎ ಕ್ಯಾರಲ್ ಆಫ್ ಜಾಯ್ ಆರ್ ಗ್ಲೀ ಬಟ್ ಪ್ರೇಯರ್ ದಟ್ ಹಿ ಸೆಂಡ್ಸ್ ಫ್ರಮ್ ಹೀಸ್ heart deep core, but flee that upward to heaven he flings. I know why caged bird sings. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಇಟ್ಸ್ ನಾಟ್ ಎ ಕ್ಯಾರಲ್ ಆಫ್ ಜಾಯ್ ಆರ್ ಗ್ಲೀ. ಅದು ಸಂತೋಷದ ಅಥವಾ ಸಡಗರದ ಹಾಡಲ್ಲ. ಅನೇಕರು ಹಕ್ಕಿಯ ಹಾಡನ್ನು ಕೇಳಿ ಅದು ಸಂತೋಷವಾಗಿದೆ ಅಂತ ಅಂದ್ಕೊಳ್ತಾರೆ, ಆದರೆ ವಾಸ್ತವದಲ್ಲಿ ಅದು ಒಂದು ದುಃಖದ ಅಭಿವ್ಯಕ್ತಿಯಾಗಿದೆ. ಬಟ್ ಎ ಪ್ರೇಯರ್ ದಟ್ ಹಿ ಸೆಂಡ್ಸ್ ಫ್ರಮ್ ಹಿಸ್ ಹಾರ್ಟ್ಸ್ ಡೀಪ್ ಕೋರ್, ಬದಲಾಗಿ ಅದು ತನ್ನ ಹೃದಯದ ಆಳದಿಂದ ಸಲ್ಲಿಸುವ ಒಂದು ಪ್ರಾರ್ಥನೆಯಾಗಿದೆ. ಬಟ್ ಎ ಫ್ಲೀ ದಟ್ ಅಪ್ವರ್ಡ್ ಟು ಹೆವೆನ್ ಹಿ ಫ್ಲಿಂಗ್ಸ್, ಸ್ವರ್ಗಕ್ಕೆ ದೇವರಿಗೆ ಕಳಿಸುವ ಒಂದು ಮನವಿ, ಒಂದು ಪ್ರಾರ್ಥನೆಯಾಗಿದೆ. ಹಕ್ಕಿಗೆ ಬೇರೆ ಯಾವುದೇ ದಾರಿ ಇಲ್ಲದೆ ಇದ್ದಾಗ ಅದು ತನ್ನ ಬಿಡುಗಡೆಗಾಗಿ ದೇವರ ಮೊರೆ ಹೋಗ್ತಾ ಇದೆ. ಐ ನೋ ವೈ ದ ಕೇಜ್ಡ್ ಬರ್ಡ್ ಸಿಂಗ್ಸ್, ಆ ಪಂಜರದ ಪಕ್ಷಿ ಯಾಕೆ ಹಾಡುತ್ತೆ ಎಂದು ನನಗೆ ಗೊತ್ತಿದೆ ಅಂತ ಹೇಳಿ ಇಲ್ಲಿ ಪಾಲ್ ಲಾರಿಸ್ ದನ್ಬಾರ್ರವರು ಈ ಸಿಂಪತಿ ಪದ್ಯದ ಮೂಲಕ ಒಬ್ಬ ವ್ಯಕ್ತಿ ಪಂಜರದ ಹಕ್ಕಿಯ ನೋವನ್ನು ಯಾವ ರೀತಿ ಅನುಭವಿಸ್ತಾನೆ, ತಾನು ಬಂಧನಕ್ಕೆ ಒಳಪಟ್ಟಾಗ, ಅಂದರೆ ಒಂದು ಸಾಮಾಜಿಕವಾಗಿ ಒಂದು ರೀತಿಯ ಸಮಾಜದ ಕಟ್ಟುಪಾಡುಗಳಿಗೆ, ಒಂದು ವರ್ಣಭೇದಕ್ಕೆ, ಒಂದು ಬಿಳಿಯ ಅಥವಾ ಕಪ್ಪು ವರ್ಣೀಯರ ಈ ಮಧ್ಯದ ಹೋರಾಟದಲ್ಲಿ ಒಬ್ಬ ಕಪ್ಪು ವರ್ಣೀಯನ ವ್ಯಕ್ತಿಯ ಮನಸ್ಸು ಹೇಗಿರುತ್ತೆ ಅಂದರೆ ಒಂದು ಪಂಜರದ ಪಕ್ಷಿಯ ಹಾಗೆ ಹೇಗೆ ಅದು ಬಿಡುಗಡೆ ಹೊಂದಲು ಬಯಸುತ್ತೋ ಹಾಗೆ ಇಲ್ಲಿ ಕವಿ ಪಾಲ್ ಲಾರಿಸ್ ದನ್ಬಾರ್ ಅವರು ಕೂಡ ಈ ಒಂದು ರ್ಯಾಶಿಸಮ್
ಈ ಕಪ್ಪು ವರ್ಣ ನೀತಿ ಅಥವಾ ವರ್ಣಭೇದ ನೀತಿಯ ವಿರುದ್ಧ ತಾನು ಬಂಧನಕ್ಕೆ ಒಳಗಾಗಿದ್ದೇನೆ, ಆ ನೋವು ಎಷ್ಟಿದೆ ಅಂತಕ್ಕಂಥದ್ದನ್ನು ಈ ಒಂದು ಕೇಜ್ಡ್ ಬರ್ಡನ್ನು ಬಳಸಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಈ ಒಂದು ಪೊಯಮ್ನ ಕನ್ನಡದ ಎಕ್ಸ್ಪ್ಲನೇಷನ್ ಆಗಿದ್ದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ತಪ್ಪದೆ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.